ಈಗ ಬೆಲೆ ಇರುತ್ತೆ 300 ರೂಪಾಯಿ ಅಂದ್ರೆ ಕಡಿಮೆ ಬೆಲೆ ಇರುತ್ತೆ. ಅಲ್ಲ ಎಷ್ಟು ಕಿಲೋಮೀಟರ್? ಹಲೋ ಎಕ್ಸ್ಕ್ಯೂಸ್ ಮೇಡಮ್, ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿ ಸಲ ಅಡ್ಡಾಡ್ತೀವಿ. ಇದು ನಾವು ಮಾಡಿರೋದು 430ಗೆ, ಇಲ್ಲಿ ನೋಡಿದ್ರೆ 778 ಅಂತ ತೋರಿಸ್ತಾ ಇದೆ. 300 ರೂಪಾಯಿ ಇಲ್ಲಿಂದ 24 ಕಿಲೋಮೀಟರ್ಗೆ 800 ರೂಪಾಯಿ ಯಾರು ತಗೋತಾರ? Then let me explain. ಗೈಸ್ ಏನಾತಂದ್ರ ನಾವು ಇದಕ್ ಹೋಗ್ಬೇಕಿತ್ತು, ಎಲ್ಲೇ ಇಸ್ಕಾನ್ಕ. ಅದ್ರಲ್ಲಿ ಈಗ 2 ಗಂಟೆ ಆಗೈತಿ, 2:30 ಆಗೈತಿ. ಸೊ ನಮ್ಗ ಟೈಮ್ ಇಲ್ಲ. ಅದಕ್ಕೆ ನಾವ್ ಈಗ ಎಲ್ಲಿ ಬಂದೇವ ಅಂದ್ರೆ ಓರಿಯನ್ ಮಾಲಿಗೆ ಬಂದೇವಿ. ಲಪಡ ಏನಾಗೈತಂದ್ರ ರ್ಯಾಪಿಡ್ ಅಲ್ಲ ಮತ್ತೆ ರ್ಯಾಪಿಡೋದಾಗ ನಾವು ರ್ಯಾಪಿಡೋ ಬುಕ್ ಮಾಡಿದ್ವಿ. ಅದು ಎಷ್ಟೇ 450 ಎಷ್ಟು ಮಾಮ? 430 ರೂಪಾಯಿ ಎಲ್ಲ ನಮ್ ಮನೆಯಿಂದ ಇಲ್ಲಿ ಓರಿಯನ್ ಮಾಲಿಗೆ. ಆದ್ರೆ ಇಲ್ಲಿ ಓರಿಯನ್ ಮಾಲ್ ಬಂದ್ ಹೇಳಾಕವ್ರ 700 ರೂಪಾಯಿ ಆಗೈತ್ರಿ ಅಂತಂದ. ಎಷ್ಟು ಸ್ಕ್ಯಾಮ್ ಮಾಡ್ತಾರಂದ್ರ ಇಲ್ಲಿ ಬಂದ್ 700 ಆಗೈತಿ 800 ಆಗೈತಿ ಅಂತಂದ್ರೆ ಅದಕ್ಕೆ ಇನ್ಮ್ಯಾಗ ಯಾರೋ ಮಾಡೋದಿದ್ರು ರ್ಯಾಪಿಡ್ ಅದು ಎಷ್ಟೈತಿ ಅಷ್ಟೇ ಮಾಡ್ರಿ. ಇಲ್ಲಿ ಬಂದಿಂದ ಇಷ್ಟ ಕೊಡ್ತೀನಿ, ಅಷ್ಟಾಗೈತಿ ಇಷ್ಟ ಆಗೈತಿ ಅಂದ್ರೆ ಒಟ್ಟ ಹಾಕಕ್ ಹೋಗ್ಬಿಡಿ. ನಾವು ಹಾಕ್ಲಿಲ್ಲ. ಈಗ ಕಸ್ಟಮರ್ಗೆ ಅವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ಬೈದ ಅದು ಎಷ್ಟು ತೋರಿಸಿದ್ 500 ರೂಪಾಯಿ ಅಷ್ಟೇ ಹಾಕಿವಿ. ಸೊ ಈಗ ನಾವ್ ಎಲ್ಲರೂ ಬಂದೇವಿ ಓರಿಯನ್ ಮಾಲ್ ಒಂದ್ ಸ್ವಲ್ಪ ಹೊತ್ತು ಅಡ್ಡಾಡಿ ಎಲ್ಲಾ ಮಜಾ ಮಾಡಿ ಈಗ ನೆಕ್ಸ್ಟ್ ಇಸ್ಕಾನ್ಕ್ ಹೋಗ್ಬೇಕು. ಇಸ್ಕಾನ್ಕ್ ಹೋಗಿ ಸಿಗ್ತೀನಿ ನನ್ ಗೈಸ್. ಇಲ್ಲಿ ಬರತ್ತಾರ ಅದು ಋತ್ವಿಕಾ ಮತ್ ಮಾಮ. ಫುಲ್ ಖುಷಿಯಾಗಿ ಏನಪ್ಪ ಋತು? ಪ್ರೀತಿ ನೀ ಹುಟ್ಟೋದೆಲ್ಲಿ ನಿನ್ನ ಆತವರೂರಲ್ಲಿ ನಿನ್ಗೆ ತಾಯಿ ತಂದೆ ಯಾರು ನೀ ಹೇಳೆಯ. ಈಗ ಬರ್ರಿ ನಿನಗಿಂತಲೂ ರುಚಿ ನೀನಿದ್ದರೆ ಬೇರೆ ಬೇಕೆನಿಸದು. ಪ್ರೀತಿ ಇಷ್ಟ ಯಾರು ನಿನ್ನ ಕೈಗೊಂಬೆ ಬರುವೆ ವರ ಆಸೆಯ ತುಂಬ ನೀ ಹರಿಯುವೆ. ಅದಂತ ಹೇಳಿ Why are you running? Why are you running? ನಮ್ಮ ಮಮ್ಮಿ ಎದುರಾತೈತಿ. ಬಾದ್ರಿ ಒಂದ್ಸಲ ಅವ್ರೆಲ್ಲ ಅಲ್ಲಿ ಹೋಗಿ ನಿಂತ್ರ ಅವ್ರೆಲ್ಲ ಅಲ್ಲಿ ನಿಂತಾರ. ನಮ್ಮ ಮಮ್ಮಿ ಅದೇ ಹೋಗನ್ ಬಾಬೆ ಏ ಹಂಗ ಅಲ್ಲವಿಲ್ಲ. ಲಿಫ್ಟ್ ಹೋಗಂಬ. ನಮ್ಮ ಮಮ್ಮಿಗೆ ಏನದ ಬರ್ಲಿಲ್ಲ ಅವ್ರಿಗೆ ಇವ್ರಿಗೆ. ಸೊ ನಾವು ಲಿಫ್ಟ್ ಹೋಗ್ತೀವಿ. ಲಿಫ್ಟ್ ಒಳಗ ಹೋಗೋಣ ಅಂತ. ಏನ್ ಮಾಡಕ್ ಬರಲ್ಲ ಫಸ್ಟ್ ಟೈಮ್ ಅವ್ರು ಹೆಂಗಂತ ಗೊತ್ತಿಲ್ಲ. ಇದು ನೋಡ್ರಿ ಇಲ್ಲ ಹೊಂಡಾ ಹೊಸ ಗಾಡಿ ಬಂದೈತಿ. ಲಿಫ್ಟ್ ಇಲ್ಲೇ ಐತಿ, ಇಲ್ಲಿಗೆ ಹೋಗೋದೀಗ. ಆದ್ರೂ ನೀವು ಬರ್ಬೇಕಿತ್ತು. ಬರ್ರಿ ಇದಕ್ಕೆ ಸ್ನೇಹವೇ ಬಲು ಸುಂದರ ನೀನಿದ್ದರೆ ಸುಖ ಸಾಗರ. ಕನಸು ಇದು ನನಸು ಇದು ನನ್ನಿದೆಯಲ್ಲಿ ಬಂದ ಮೊದಲ ಸಿಂಚನ. ಅಲ್ಲಗಾರ ಇದೊಂದ್ ಜೋಡಿ ನಮ್ಮ ಅಕ್ಕ ಮಾಮ ಋತ್ವಿಕ್. ಇದೊಂದ್ ಜೋಡಿ ಇದು ನಮ್ ದೊಡ್ಡಕ್ಕ ಮಾಮ. ಮತ್ ಇದು ನೋಡ್ರಿ ಇದು ಹಾಳಾದೈತಿ. ಏನ್ ಬೇಕ? ಟಾಟಾ ಮಾಡ್ರಿ. ಋತು ಬಾಯ್. ಋತು ಬಾಯ್.
ಬಾಯ್ ಬಾಯ್ ಮಾಡ ಗೊಂಬೆ ಬಾಯ್ ಮಾಡು. ಗೈಸ್ ಅದು ಗೊಂಬೆ ಋತ್ವಿಕ್ ಇದ್ರಾಗ ಅದಾರ. ಟ್ರೈನ್ ಹಾಡಾತಾರ ಇವರು. ಟ್ರೈನ್ ಒಳಗೆ ಕುಂತಾರ. ಇಲ್ಲ ಅದಾರ ನೋಡಿ. ಓಯ್ ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂಥ ರೋಮಾಂಚನ ಅಂತರಂಗದ ಬರ್ರಿ ಹೂ ನೋಡ್ರಲ್ಲಿ ಬರ್ರಿ ಫುಲ್ಲಮ್ಮ ಬಂಗಾರ ಇಲ್ಲೇ ಬರ್ರಿ. ಅಳಾಕುಂತ ಏನಾತ ಇದು ರಬ್ಬನ ಬನ ಜೋಡಿ ಫೋಟೋ ಹೊಡಿಯತ್ತಂತ ಇವ್ರಿಬ್ರದ್ದು ಏನೋ ಫೋಟೋ ಹೊಡಿಬೇಕಂತ. ಮುಸ್ತಫಾ ನಾ ಈಗ ಇವ್ರಿಗೆ ನಿಂದ್ರಿ. ನಮ್ಮ ಅಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ರೀ. ಅದಕ್ಕೆ ರೈಲ್ವೇಸ್ ಅಂದ್ರೆ ಫೋಟೋ ರೀ. ಎಲ್ಲಿ ರೈಲ್ವೆ ಅಂತ ಅವ್ರ ಫ್ಯಾಮಿಲಿ ಎಲ್ಲಾ ರೈಲ್ವೆ ಹೋಗಿ ಫೋಟೋ ಹೊಡಿಸ್ಕೊತಾರ. ಸೊ ಇದು ಕುಂತಾರ ಇಲ್ಲಿ. ಬರ್ರಿ ಕುಂದ್ರಿ ಎಲ್ಲಾರ. ಫೋಟೋ ಹೊಡಿತೇನೆ. ನಾನು ಮಿಸ್ ಅವ್ರಿಗೆ ಅಲ್ಲಿ ಅವ್ರ ಕಡೆ. ಬಟ್ ಈಗ ನಾನು ಹೋಗ್ತೇನೆ. ನಿಂದ್ರಿ. ಆದ್ರೂ ಇವ್ರನ್ನ ಹುಡುಗರ್ನ ಕರ್ಕೊಂಡು ಯಪ್ಪ ಸಾಕಾಕೈತಪ್ಪ. ಒಬ್ರು ನಿಡಕ ಒಬ್ರು. ಬಾ ಗೊಂಬಿ ಕಡೆ ಇಲ್ಲಿ ಕುಂದ್ರ ಒಂದ್ ಸ್ವಲ್ಪ. ಒಂದ್ ಫೋಟೋ ಒಂದ್ ಕುಂದ್ರ. ಕನಸೋ ಇದು ನನಸೋ ಇದು ನನ್ನಿದೆಯಲಿ ಬಂದ ಏನ್ ಮಾಡಕ್ಕೆ ಜಳಕ ಮಾಡ್ತಿ? ಈಗ ಏನ ಜಳಕ ಮಾಡ್ದಾಳ ಅಂತ ಇದ್ರಾಗ ನೋಡ್ರಿ. ಹುಬ್ಳಿ ಮಂದಿ ಬಂದ್ರೆ ಈ ಕಡೆ ಬೆಂಗಳೂರು ಸಿಟಿ ಹಿಂಗ ಎಲ್ಲಿ ಸಿಕ್ಕಲ್ ಜಳಕ ಮಾಡೋದು, ಮುಕುಳಿ ತಗೊಳ್ಳೋದು. ಎಲ್ಲಾರ್ದು ಒಂದೊಂದು ಜೋಡಿಯಾಗಿ ಫೋಟೋ ತೆಗಿಬೇಕಂತ. ಸೊ ಫಸ್ಟ್ ಜೋಡಿ ನಮ್ಮ ಅಪ್ಪಾಜಿ ಮತ್ತು ಜನಕ ಮತ್ತು ಮಮ್ಮಿ. ನೆಕ್ಸ್ಟ್ ಜೋಡಿ ಮತ್ತು ನಮ್ಮ ಸಣ್ಣಕ್ಕ ಮಾಮ ಮತ್ತು ಅದು ಒಂದು ಹುಡುಗ. ಋತು ಹೋಗಲಿ, ಅವನು ಇಚ್ಗಾಡ್ಬೇಡ್ರಿ. ಋತು ಅಲ್ಲೇ ಇರ್ತದ ಮಮ್ಮಿ ಅಪ್ಪ. ಓಡೋದಾ ಫುಲ್ ಖುಷಿ ಒಳಗದ ನಾವ ಋತ್ವಿಕ. ಇವರೊಂದು ಜೋಡಿ ಗೈಸ್. ಇದು ನಮ್ಮ ದೊಡ್ಡ ಅಕ್ಕ ಮತ್ತು ಮಾಮ. ಇವ್ರದೊಂದೊಂದು ಗಿಚ್ಚಂದು ಫೋಟೋ ಹೊಡೋದ. ಬರೇ ಫೋಟೋನ ಆತು ಈ ಬ್ಲಾಗ್ ಎಲ್ಲ. ಚಂದ ಆಗ್ತದ ಬಾ. ಬ್ಯಾಗ್ ಅಯ್ಯಪ್ಪ ಸಾರಿ ಬ್ರದರ್. ಅದೊಂದು ಇಡಕ್ಕ ಬ್ಯಾಗ್ ಇಡ್ಬೇಕಂತ. ಬ್ಯಾಗ್ ಇಟ್ವಿ. ಬ್ಯಾಗ್ ಬಂತು. ತರೋದ ಬ್ಯಾಗ್ ತಂದಾರ. ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ಮತ್ತು ನೋಡಕ್ಕ ಈ ಪ್ರೀತಿ ಬ್ಯಾಗ್ ತಂದಿದ್ದು ಇವರೆಲ್ಲ ಸಾಮಾನು ಇಟ್ಕೊಂಡವ್ರು. ಇವ್ರು ನನಗೆ ಬ್ಯಾಗ್ ಹಾಕ್ಸಿದ್ರು. ಚಂದ ರೆಡಿ ಆಗಿ ಮತ್ತೊಂದು ಜೀಪ್ ತೆಗ್ದಾಳ. ಮಾಡೋದು ಪ್ರೀತಿನೇ ಆದ್ರೆ ಇವ್ರು ಕರ್ಕೊಂಬರೋದು ಭಾಳ ವಜ್ಜ ಐತಿ ಗೈಸ್. ಒಂದಷ್ಟು ಸಿಹಿಗನಸು ಪ್ರೀತಿಸೋರ ಚೋಳಿಗೆಲಿ ಇರಬೇಕು. ಡುಮ್ಮಕ್ಕನಂಗದ್ಯಾ ಗೈಸ್? ಮಾಲ್ ಒಳಗೆ ಶಾಪಿಂಗ್ ಮಾಡಕ್ ಬಂದಾರ. ಆದ್ರೆ ಇವ್ರು ಒಂದು ತಗೊಳಂಗಿಲ್ಲ. ಮತ್ತೆ ಕ್ಯಾಂಡಲ್ ಅಕ್ಕ ಅದ. ದೀಪ ಹಚ್ಚೋದು. ಹಾಗೆ ಏನು ಹೇಳತ್ತಿದ್ದಾನ, ಒಂದು ತಗೊಳಂಗಿಲ್ಲ. ಸುಮ್ಮನೆ ಅಡ್ಡಾಡ್ತಾರ, ನೋಡ್ತಾರ, ಅಯ್ಯೋ ಅಂತ ಬಾಯಿ ಮ್ಯಾಗ ಕೈ ಇಟ್ಕೋತಾರ. ರೊಕ್ಕ ನೋಡಿ ಸುಮ್ಮ ಹೋಗ್ತಾರ ಅಷ್ಟೇ. ಇಲ್ಲಿ ನೋಡಿದ ನೀವು ಆಟ ಆಡತ್ತಾನ. ಇಲ್ಲಿ ನೋಡ್ರಿ, ಇಲ್ಲಿ ನೋಡು.
ಒದ್ದೆ ಅದನ್ನ ಎಸ್ ನೋಡಿಲ್ಲ ಇಲ್ಲಿಗೆ ಒದ್ದದ್ನ ಶಾರ್ಟ್. ಸೋಳ ನೀವನ ಏ ಬಾ ಏ ಗಾಯ್ಸ್ ಒದ್ದೊದ್ದ ಹೋಗ್ಯಾತ ನಾವು ಇಷ್ಟು ತೊಗೊಂಡೆ ನಾನು ತೊಗೊಂಡು ಇಡತ್ತೀನಿ. ಓಡ್ ಹೊಂಟ್ರಿ ಅವ್ರು ಇದ್ರ ರೇಟ್ ನೋಡಿ. ಏ ಗೊಂಬೆ ನಡಿ, ಏ ಅದು ಬ್ಯಾಡ ನಡಿ ನಡಿ. ಗೈಸ್ ಈಗ ಮುಗೀತ ಊರನ್ ಮಾಲ್. ಈಗ ಹೊಂಟೇವಿ ಇಸ್ಕಾನ್ಗೆ. ಬರೀ ಅಲ್ಲಿ ಗನ್ ಅಡ್ಡಾಡಿದ್ರೆ ಏನು ತೊಗೊಳಿಲ್ಲ ಅಷ್ಟೇ. ಈಗ ಮತ್ತೆ ಹೊಂಟೇವಿ ಇಸ್ಕಾನ್. ಬರ್ರಿ ಹೋಗೋಣ. ಮತ್ತು ಇಸ್ಕಾನ್ ಒಳಗೆ ಒಂದು 2-3 ಶಾರ್ಟ್ ತೋರಿಸ್ತೈತೆ ಅಷ್ಟೇ. ಯಾಕಂದ್ರೆ ನಂದು ಚಾರ್ಜ್ ಬರೀ 10% ಐತಿ. ಚಾರ್ಜ್ ಇಡಕ್ಕೆ ಜಾಗ ಇಲ್ಲ. ಇವರು ಏನು ನನಗೆ ಕಾಂಟ್ರಿಬ್ಯೂಷನ್ ಕೊಡತ್ತಿಲ್ಲ. ಸೊ ಅಲ್ಲಿ 1-2-3 ಕ್ಲಿಪ್ ತೋರಿಸಿ ವಿಡಿಯೋ ಎಂಡ್ ಮಾಡ್ತೀನಿ ಗಾಯ್ಸ್. ಬಾಯ್. ಸೊ ಗಾಯ್ಸ್ ಫೈನಲಿ ನಾವು ಬಂದಿವಿ ಈಗ ಇಸ್ಕಾನ್ ಒಳಗೆ ಎಂಟ್ರಿ ಆಗತ್ತೀವಿ. ಕೊಡಲ್ಲ ಹೌದ್ರಿ ಕಡಿಮೆ. ಸೊ ಇಸ್ಕಾನ್ ಬಂತ. ಈಗ ಮ್ಯಾಗ ಹತ್ಕೊಂಡು ಹೊಂಟೇವಿ. ಇದೊಂದು 1-2-3 ಕ್ಲಿಪ್ಸ್ ತೋರಿಸಿ ನಿಮ್ಗೆ ಮುಗಿಸ್ಬಿಡ್ತಾನಂತ ಇದೊಂದು. ಯಾಕಂದ್ರೆ ನನ್ನ ಚಾರ್ಜ್ ಇಲ್ಲ ಫೋನ. ಸೊ ಇವರು ಬರತ್ತಾರ ಇಲ್ಲಿ. ದರ್ಶನಕ್ಕೆ ಹೋಗುವ ದಾರಿ ಈ ಕಡೆ. ಸೊ ಈಗ ನಾವು ಹಿಂಗೆ ಇದು ಯಾರಿಲ್ಲ, ಖಾಲಿ ಐತಿ. ಭಾಳ ಫುಲ್ ಐತೆ. ಆರಾಮ್ ಬರ್ಬೋದು. ಮಂಡೇ ಬಂದೇವಿ ನಾವು. ಸೊ ಖಾಲಿ ಐತಿ. ಅಷ್ಟು ಗದ್ಲಿಲ್ಲ, ಐತಿ ಒಂದು ಲೆಕ್ಕಕ್ಕೆ ಐತಿ ಅಷ್ಟು ಅಲ್ಲಿ ಕಾಣ್ತಾರೆ ನಮಗೆ. ಇಲ್ಲಾಂದ್ರೆ ಇದೆಲ್ಲ ತುಂಬಿರ್ತಿತ್ತು. ಬಟ್ ಈಗೇನು ತುಂಬಿಲ್ಲ ಗೈಸ್. ಆರಾಮಾಗಿ ಹೋಗ್ಬೋದು. ಇಲ್ಲೇ ಒಂದು ಸ್ವಲ್ಪ ರಿಕ್ ಐತಪ್ಪ. ಇಲ್ಲಿ ಜನ ಭಾಳ ಐತಿ. ಇಸ್ಕಾನ್ ಟೆಂಪಲ್ ಒಳಗೆ ಹೋಗ್ಬೇಕಂದ್ರೆ ಹಿಂಗೆ ಇದನ್ನ ಚಪ್ಪಲ್ಸ್ ಎಲ್ಲ ಹಿಂಗೆ ಟಿಕೆಟ್ ತೊಗೊಂಡು ಹಿಂಗೆ ಚಪ್ಪಲ್ ಎಲ್ಲ ಹಾಕ್ಕೊಂಡು ಅಲ್ಲಿ ಟಿಕೆಟ್ ಕೊಂಡವ್ರು ಕೊಟ್ಟು ಸೊ ಒಳಗೆ ಹೋಗ್ಬೇಕು. ಬರ್ರಿ ಇವ್ರು ನಗಾತಾರ ನಂಗೆ ನೋಡಿ. ಸೊ ಹಿಂಗೆ ಟೋಕನ್ ಕೊಡ್ತಾರೆ. ಮಾಮ ಏನಂದೆ? ಹೌದು. ಸೊ ಹಿಂಗೆ ಟೋಕನ್ ಕೊಡ್ತಾರೆ. ಅಲ್ಲಿ ಟೋಕನ್ ಇಸ್ಕೊಂಡು ದರ್ಶನಕ್ಕೆ ಎಂಟ್ರಿ ಏನೈತಿ. ಹಿಂಗೆ ಹೋಗೋದು ಭಾಳ ಮಸ್ತ್ ಐತಿ. ಇಳಿಸ್ಬಿಡ್ತೀಡಿ ಹಗರ ಇದ ಗಾಯ್ಸ್ ಗುಡಿ. ಇಸ್ಕಾನ್ ಟೆಂಪಲ್ ಇದೆ ನೋಡ್ರಿ. ನಂದು ಯಾಕಂದ್ರೆ ಚಾರ್ಜ್ ಭಾಳ ಇಲ್ಲ. 5% ಉಳಿತೆ. ನಂಗೆ ಆಗುತ್ತೆ ಇಲ್ಲ ಒಳಗೆ ಹೋಗಿ ತೋರ್ಸಕ್ಕೆ. ಸೊ ಅದಕ್ಕೆ ಇಲ್ಲಿಂದನೇ ತೋರ್ಸತ್ತ ನಂಗೆ ಸ್ವಲ್ಪ ಚಾರ್ಜ್ ಇಲ್ಲ ಗೈಸ್, ಸಾರಿ. ಆದರೂ ಇದಾಯ್ತು. ವಾವ್, ಇಲ್ಲಿ ನೀರು ಏನೇನು ಐತಿ. ಇವರೆಲ್ಲ ಹಿಂಗೆ ಬರತ್ತಾರ. ನಾವೆಲ್ಲ ಹಿಂಗೆ ಹೊಂಟೇವಿ ಗೈಸ್. ಬರೀ ಮೇನ್ ಎಂಟ್ರಿ ಮುಂದಿಂದ ತೋರಿಸ್ತಾನೆ. ಅಯ್ಯೋ ಪಾಳೆ ಭಾಳ ದೊಡ್ಡದೈತಿ ಗೈಸ್. ಇದು ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗುತ್ತೆ. ಒಂದೊಂದು ಹೆಜ್ಜೆ ಬಂದು ಟೆಂಪಲ್ ಲಾಸ್ಟ್ 1% ಐತಿ. ತೋರ್ಸೋದು ನಿಮಗೆ. ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ನೆಲ್ಲು ನಾ ಕಾಣೆ ಈ ಪ್ರೀತಿ 1% ಒಳಗೆ ಮಾಡತ್ತ. 1% ಒಳಗೆ ಬ್ಲಾಗ್ ಮಾಡತ್ತ. ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿ. ಸೊ ಯಾವ ಸ್ವಿಚ್ ಅಪ್ ಆಗಿದ್ದು ಹೇಳಕ್ಕಾಗಲ್ಲ. ಸೊ ಡೈರೆಕ್ಟ್ ಸ್ವಿಚ್ ಅಪ್ ಆಯ್ತು ಅಂದ್ರೆ ಮುಗೀತು. ಎಲ್ಲಿಗೆ ಬಂದಾಗುತ್ತೆ ಎಷ್ಟು ತೋರಿಸ್ತೇನೆ ಅಷ್ಟೇ ಗೈಸ್ ನಾನು ತೋರಿಸೋದು. ಅದ್ರ ಮ್ಯಾಗ ಆಗಂಗಿಲ್ಲ. ಫೈನಲಿ ದರ್ಶನ ಅದೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಪ್ರಸಾದ ತೊಗೊಂಡು Sorry.
Your attention, please.